So good morning. So welcome to my Saturday vlog. ಸೊ ಈಗ ಟೈಮ್ ನೋಡಿ 5:32 ಆಗಿದೆ, 5:30 ಆಗಿದೆ. ಸೊ ಅದಕ್ಕೆ ಹಾಲಿತ್ತು, ಹಾಲು ಕಾಯ್ಕಿಡೋಣ ಅಂತ ಇಟ್ಟಿದ್ದೀನಿ. ಇಡ್ಲಿಗೆ ಅಂತ ಬ್ಯಾಟರ್ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡು ತೊಗರಿಬೇಳೆನ ವಾಟರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಕಪ್ಪಲ್ಲಿ ತೊಗೊಂಡಿದ್ದೆ, ಅದೇ ಕಪ್ಪಲ್ಲಿ 2 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಸಾಕಾದರೆ ಹಾಕ್ಕೊಳ್ಳಿ. ಇನ್ನು ನಾನು 1 ಸ್ಪೂನಷ್ಟು ಎಣ್ಣೆ ಹಾಗೂ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು 2ರಿಂದ 3 ವಿಷಲ್ ಹೋಗಲಿ. ಅಲ್ಲಿವರೆಗೂ ಸಾಂಬಾರಿಗೆ ಬೇಕಾದ್ರನ್ನ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರು ರುಬ್ಬೋದಕ್ಕೋಸ್ಕರ ಕಾಯಿ ತುರಿ ಹಾಗೆ ಸಾಂಬಾರು ಪೌಡ್ರು 2 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಿ. ಈಗ ಇದನ್ನ ನೈಸಾಗಿ ರುಬ್ಕೊಬರೋಣ ಬನ್ನಿ. ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ವಿ. ರುಬ್ಕೊಂಡಿರುವಂತಹ 2 ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈರುಳ್ಳಿಯಲ್ಲಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಹುಣಸೆಹಣ್ಣು ರಸನ ಅಂದರೆ ಇದರಲ್ಲಿ 1 ಸೌಟಷ್ಟು ಹುಣಸೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ. ಸೊ ಆನಂತರ ಬೇಳೆ ಬೇಯಿಸ್ಕೊಂಡಿದ್ದೀನಿ. ತೊಗರಿಬೇಳೆನ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಗೂ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ಹಾಗೆ ಅದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಈ ರೀತಿ ಆಯಿಲ್ ಡಿಸ್ಪೆನ್ಸರಲ್ಲಿ ಆಯಿಲ್ನ ಎತ್ಕೊಳ್ಳಿ. ಹಾಗೆ ಎಲ್ಲ ಕಡೆ ನೀಟಾಗಿ ಸ್ಕ್ರಬ್ ಮಾಡಿಕೊಡಿ. ಪ್ಲೇಟ್ನ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಪ್ಲೇಟ್ಗೂ ಕೂಡ ಅದೇ ಸೇಮ್ ಟಿಪ್ಸ್ ಟು ಬಿ ಫಾಲೋಡ್. ಇಟ್ಕೊಂಡು ಎಣ್ಣೆ ಸಾಕೊಂಡು ಹಾಗೆ ರೈಸ್ನ ಕೂಡ ಮಾಡ್ತಾಯಿದ್ದೀನಿ. ರೈಸ್ ಬೇಕಾದ್ರೆ ರೈಸ್ ಇಟ್ಕೊಂಡು ಹೋಗ್ಬೋದಲ್ಲ, ಒಳ್ಳೆ ಐಡಿಯಾ. ನೆಕ್ಸ್ಟು ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಶುಂಠಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಕಡಲೆ ಹಾಕ್ಕೊಂಡಿದ್ದೀನಿ. ನೀರು ಬಾಯಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಸೊ ನಮ್ಮ ಇಡ್ಲಿ ಸಾಂಬಾರು ಚಟ್ನಿ